ಹಾಯ್ ಗೈಸ್, ಇದು ನಮ್ಮ ತಂದೆ ಊರಲ್ಲಿರುವ ಗವಿಸಿದ್ದೇಶ್ವರ ಬೆಟ್ಟ. ಈ ಬೆಟ್ಟ ಎಷ್ಟು ಎಕರೆಗಟ್ಟಲೆ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಸಾಯಿಬಾಬಾ ಟ್ರಸ್ಟ್ ವತಿಯವರು ಇದನ್ನು ಒಂದು 30 ಎಕರೆ ಅಡಾಪ್ಟ್ ಮಾಡ್ಕೊಂಡು ಇವರು ಸ್ವಂತವಾಗಿ ಕಾಲೇಜು ಸ್ಕೂಲು ಎಲ್ಲನೂ ಕಟ್ಕೊಂಡು ಇಲ್ಲಿ ತುಂಬ ಚೆನ್ನಾಗೇ ಬೆಟ್ಟನ ಮೇಂಟೈನ್ ಮಾಡಿದ್ದಾರೆ. ಈ ಬೆಟ್ಟದಲ್ಲಿ ಒಂದು ರಹಸ್ಯ ಇದೆ, ರಹಸ್ಯ ಗುಹೆನೂ ಇದೆ. ಅದರದ್ದು ವಿಶೇಷತೆ ತುಂಬ ಇದೆ. ಒಂದು ಸರಿ ಫ್ರೀ ಇದ್ದಾಗ ಅದನ್ನು ನಾನು ಆ ಬೆಟ್ಟದ ಮೇಲೆ ಮತ್ತು ಆ ಗುಹೆ, ಆ ರಹಸ್ಯ, ಅದರ ಹಿನ್ನೆಲೆ ಎಲ್ಲನೂ ಒಂದು ಸರಿ ವಿವರಣೆಯಾಗಿ ಹೇಳ್ತೀನಿ. ಇದು ಎಷ್ಟು ಚೆನ್ನಾಗಿದೆ ಪ್ಲೇಸು ಅಂದರೆ ಎಂಥವ್ರು ಬಂದು ಒಂದು 5 ನಿಮಿಷ ಕೂತ್ಕೊಂಡ್ರೆ ಆ ಮನಸ್ಸಿಗೆ ತುಂಬ ಪ್ರಶಾಂತವಾಗಿರುತ್ತೆ. ಆ ದೇವಸ್ಥಾನ ಇದೆ ಮತ್ತು ಅಲ್ಲಿ ನೋಡುವಂಥ ಪ್ಲೇಸ್ ಇದೆ. ಆಮೇಲೆ ಇಲ್ಲಿ ಹೂವು ಗಿಡ ಹಣ್ಣು ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡೋದು ಆ ಮನಸ್ಸಿಗೆ ತುಂಬ ಮುದ ಕೊಡುತ್ತೆ. ಮತ್ತು ಇಲ್ಲಿ ವಿಶೇಷತೆ ಏನಂದರೆ ಕಾರ್ತಿಕ ಮಾಸದಲ್ಲಿ 3 ದಿವಸ ಜಾತ್ರೆ ನಡೀತದೆ. ಆ ಜಾತ್ರೆ ಯಾವ ಥರ ಇದೆ ಅಂದರೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಎತ್ತು ಗಾಡೀಲಿ ಬಂದು ಮತ್ತು ಅವ್ರಿಗೆ ಪ್ರಸಾದ ಎಲ್ಲ ಕೊಟ್ಟು ಇಲ್ಲಿ ಪೂಜೆ ಅಲಂಕಾರ ಮತ್ತು ದೇವ್ರ ಪ್ರದಕ್ಷಿಣೆ ಎತ್ತು ಗಾಡಿಗಳನ್ನು ಹೊಡ್ಕೊಬರೋದು ಇಲ್ಲಿ. ಆಮೇಲೆ ಕಾರ್ತಿಕ ಮಾಸದಲ್ಲಿ ಆಗಿರೋದ್ರಿಂದ ದೀಪಗಳನ್ನ ಸುತ್ತ ಹಚ್ಚಿ ಹೂಲ ಅಲಂಕಾರ ಮಾಡಿ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಇದನ್ನು ಸ್ವಲ್ಪ ವೀಡಿಯೋ ಮಾಡಲು ತೋರ್ತೀನಿ. ಇದನ್ನು ಫ್ರೀ ಇದ್ದಾಗ ಒಂದನೇ ಇಡೀ ಬೆಟ್ಟನ ನಾನು ಎಲ್ಲನೂ ಕ್ಯಾಮ್ರಾದಲ್ಲಿ ಸೆರೆ ಮಾಡಿ ಅದ್ರ ಗುಹೆ ಮತ್ತು ಅದು ದೇವಸ್ಥಾನ, ಅಲ್ಲಿ ನೆಲೆಸಿರುವಂಥ ದೇವರು, ಅದ್ರ ವಿಶೇಷತೆನ ಒಂದು ಸರಿ ಬಿಡಿಯಾಗಿ ಹೇಳ್ತೀನಿ. ಬಟ್ ಇವತ್ತು ಹೇಳೋಕ್ಕಾಗಲ್ಲ, ಇಲ್ಲಿ ಜನ ಇರೋ ಕಾರಣ ವಾಯ್ಸ್ ಕೊಡೋಕ್ಕಂತೂ ಮೊದಲೇ ಆಗೋಲ್ಲ, ಅದ್ರ ಬಗ್ಗೆ ವಿವರಣೆ ಕೊಡೋಕ್ಕೂ ಆಗೋಲ್ಲ. ಹಾಗಾಗಿ ಬರೀ ವೀಡಿಯೋ ಮಾಡ್ತಾಯಿದ್ದೀವಿ. ಮತ್ತು ಇದ್ರ ಅಲಂಕಾರಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಕಾರ್ತಿಕ ಮಾಸದಲ್ಲಿ ಈ ಥರ ಆದರೆ ಇನ್ನು ಮಳೆಗಾಲದಲ್ಲಿ ಇದು ಫುಲ್ಲು ಗ್ರೀನರಿ ಹೆಂಗಿರುತ್ತೆ ಅಂದರೆ ಒಂದು ಮದುವೆ ವೈಬ್ಸ್ ಕೊಡುತ್ತೆ ಫ್ರೆಂಡ್ಸ್. ಇಲ್ಲೆಲ್ಲ ಅಲಂಕಾರ ಡೆಕೋರೇಷನ್ ಇದೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಒಂದು ಸರಿ ವಿಸಿಟ್ ಕೊಡಿ. ಇದು ಚೆನ್ಗಾಲು ಮತ್ತು ಇಲ್ಲಿ ಮಾದೇಗೌಡನ ಕೊಪ್ಪಳ ಮಧ್ಯದಲ್ಲಿ ಅಟ್ಯಾಚ್ ಆಗಿದೆ. ಇದು ಈ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋರ್ಗಷ್ಟೇ ತುಂಬ ಮುದ ಕೊಡುತ್ತೆ. ಮತ್ತು ನೀವು ಒಂದು ಸರಿ ಫ್ರೀ ಇದ್ದಾಗ ಭೇಟಿ ಕೊಡಿ, ನೋಡಿ, ಆಮೇಲೆ ನಿಮ್ಗೆ ಏನು ಅನಿಸುತ್ತದೋ ಆ ಥರ ಹೇಳಿ. ನೀವೇ ಹೇಳ್ತೀರಾ ಈ ಬೆಟ್ಟದ ಬಗ್ಗೆ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಇಲ್ಲಿ ಒಂದು ಗುರುಕುಲ ಇದೆ. ಅಲ್ಲೇ ಮಕ್ಕಳನ್ನ 6th SSLC ತನಕ ಅವರೇ ಹಾಸ್ಟೆಲಲ್ಲಿ ಇಟ್ಕೊಂಡು ಇಲ್ಲಿ ವಿದ್ಯಾಭ್ಯಾಸ ಕೊಡ್ತಾರೆ. ಅಂದರೆ ಇಲ್ಲಿ ಸುತ್ತಮುತ್ತ ಮಕ್ಕಳಿಗೆ ಫ್ರೀ ಇರುತ್ತೆ ಎಜುಕೇಷನ್ನು. ಅಂದರೆ ಏನಪ್ಪ ಅಂದರೆ ಒಂದು ಅಲ್ಲಿ ಮಕ್ಕಳನ್ನ ಒಂದು ಸರಿ ಹಾಸ್ಟೆಲ್ಗೆ ಕಳಿಸಿದ್ಮೇಲೆ ಮತ್ತೆ ಮನೆಗೆ ಕಳಿಸಲ್ಲ ಅವರು. ಒಂದು ಮಂತು ಇಲ್ಲಾಂದರೆ 2 ಮಂತ್ಸ್ಗೆ ನಾವೇ ಹೋಗಿ ನೋಡ್ಬೋದು. ಬಟ್ ಅವ್ರ ಮನೆಗೆ ಏನಕ್ಕೂ ಕಳಿಸಲ್ಲ. ಯಾರಾದರೂ ಏನಾದರೂ ಫ್ಯಾಮಿಲಿಲಿ ಪ್ರಾಬ್ಲಮ್ಸ್ ಆದರೆ ಅಂದರೆ ತೀರೋದ್ರೆ ಮಾತ್ರ ಮನೆಗೆ ಕಳಿಸ್ತಾರೆ, ಇಲ್ಲಾಂದರೆ ಕಳಿಸಲ್ಲ. ಇಲ್ಲಾಂದರೆ ತುಂಬ ಚೆನ್ನಾಗಿ ನಡ್ಕೊತಾರೆ. ಆಮೇಲೆ ಆ ಮಕ್ಕಳು ಶಿಸ್ತು ಹೆಂಗಿರುತ್ತೆ ಅಂದರೆ ಬೆಳಿಗ್ಗೆ ಮಾರ್ನಿಂಗ್ ಹಿಡಿದು ರಾತ್ರಿ ಮಲ್ಗೋ ಗಂಟನೂ ಎಲ್ಲ ಕ್ರಮಬದ್ಧವಾಗಿ ಅವರು ಶಿಸ್ತಿನಿಂದ ಪಾಲನೆ ಮಾಡ್ತಾರೆ. ಆಮೇಲೆ ಈ ಟೈಮಲ್ಲಂತೂ ಆ ಮಕ್ಕಳು ಇಲ್ಲೆಲ್ಲ ಎಷ್ಟು ಎನರ್ಜಿಯಿಂದ ಮಡಿ ಉಟ್ಟು ಅದು ವೈಟು ಪಂಚೆಗಳಿಂದ ಅಲಂಕರಿತವಾಗಿ ರೆಡಿಯಾಗಿ ಎಲ್ಲನೂ ಜನಗಳ ಪ್ರೀತಿಯಿಂದ ಮಾತಾಡಿಸಿ ಮತ್ತು ಪ್ರಸಾದ ವಿನಿಯೋಗ ಮಾಡಿ ಮತ್ತು ಪೂಜೆ ಪುಸ್ಕರೆಲ್ಲ ತೊಡಗಿಸ್ತಾರೆ ಮಕ್ಕಳನ್ನ. ಆಧ್ಯಾತ್ಮ ಕಡೆಗೂ ಆ ಮಕ್ಕಳನ್ನ ಒಲವು ತೋರಿಸ್ತಾರೆ. ಆಮೇಲೆ ಶಿಸ್ತು ಎಲ್ಲನೂ ಕಲಿಸ್ತಾರೆ ಫ್ರೆಂಡ್ಸ್. ನೀವೇನಾದರೂ ಈ ಹಾಸ್ಟೆಲ್ ಸೇರಿಸ್ಬೇಕು ಅಂದರೆ ಒಂದು ಸರಿ ವಿಸಿಟ್ ಮಾಡಿ ಆ ಮಕ್ಕಳನ್ನ ಬೇಕಾದ್ರೆ ಅಲ್ಲಿ ಸೇರಿಸ್ಬೋದು. ಅಷ್ಟೇ ನೀಟ್ನೆಸ್ಸಾಗಿ ಮತ್ತು ಒಂದು ಎಜುಕೇಷನು. ಆಮೇಲೆ ಅಲ್ಲಿ ತುಂಬ ಟ್ಯಾಲೆಂಟ್ ಇರೋ ಮಕ್ಕಳಿಗೆ ಅವ್ರು ಯಾವ್ಯಾವ ಟ್ಯಾಲೆಂಟಲ್ಲಿ ಮುಂದೆ ಇರ್ತಾರೋ ಆ ಟ್ಯಾಲೆಂಟ್ ಕಡೆ ಅವರು ಅವಕ್ಕೆ ಪ್ರಚೋದನೆ ಕೊಟ್ಟು ಆ ಮಕ್ಕಳನ್ನ ಅದೇ ದಾರಿಗೆ ತೋರಿಸಿ ಮತ್ತು ಅವರು ಕೆಲಸಗಳೆಲ್ಲ ಇಟ್ಕೊಂಡಿರೋದು ಎಷ್ಟೋ ಮಕ್ಕಳು ಇಲ್ಲಿ ನಿಜ. ಎಷ್ಟೋ ಮಕ್ಕಳು ಇಲ್ಲಿ ನಮ್ಮ ಸುತ್ತಮುತ್ತ ಊರಲ್ಲಿ ಓದಿರೋವು ಕೆಲಸದಲ್ಲಿ ಸೇರಿ ಯಾವುದೇ ಆದ ಕಂಪ್ನಿಗಳಲ್ಲಿ ಕೆಲಸ ತಗೊಂಡು ಟೀಚರ್ಸ್ ಕೆಲಸ ಬೇರೆ ಬೇರೆ ಕೆಲಸದಲ್ಲೆಲ್ಲ ಹೋಗಿದ್ದಾರೆ. ತುಂಬ ಮಕ್ಕಳು ಕೆಲಸ ಸಿಕ್ಕಿದೆ, ಅದಂತೂ ನಮ್ಗೆ ಗೊತ್ತಿರೋ ವಿಷಯ. ನೀವು ಒಂದು ಸರಿ ವಿಸಿಟ್ ಕೊಡೋದ್ರ ಬಗ್ಗೆ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಸರಿ ಇದು ಹಾಸ್ಟೆಲ್ದು ಅದ್ರ ಬಗ್ಗೆ ಎಲ್ಲ ಒಂದು ಸರಿ ಹೇಳಿ ವೀಡಿಯೋ ಮಾಡ್ತೀನಿ. ಇವತ್ತು ಜಾತ್ರೆ ಇರೋದ್ರಿಂದ ಇದ್ರ ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಬೆಟ್ಟದ ಮೇಲೆಲ್ಲ ಹೋಗೋಕ್ಕಾಗಲ್ಲ, ಏಕೆಂದರೆ ತುಂಬ ಜನ ಇದ್ದಾರೆ. ಇಲ್ಲೆಲ್ಲ ವೀಡಿಯೋ ಮಾಡಿಸುವಾಗ ಹಳ್ಳಿ ಜನಗಳು ನೋಡ್ತಾ ಇರ್ತಾರೆ. ನಮಗೂ ಒಂಥರ ಮುಜುಗರ ಇರೋದ್ರಿಂದ ನನಗೆ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಮೇಲೆ ಬೆಟ್ಟ ಮೇಲೆ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ನಾವು ಇವತ್ತು ಕಾರಣಾಂತರದಿಂದ ಬೆಟ್ಟದ ಮೇಲ್ಗಡೆ ಹೋಗೋಕ್ಕಾಗಲ್ಲ, ಅದಕ್ಕೆ ಸಲುವಾಗಿ ಕೆಳಗಡೆಯಿಂದನೇ ವೀಡಿಯೋ ಮಾಡಿಸಿ ಮತ್ತು ಇನ್ನೊಂದು ಇಲ್ಲಿ ಜಾತ್ರೆ ನಡೀತಿದ್ದಿಲ್ಲ, ಜಾತ್ರೆ ಹತ್ರ ಸ್ವಲ್ಪ ವೀಡಿಯೋ ಮಾಡಾಕ್ತಾಯಿದ್ದೀವಿ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದು ಸರಿ ಫುಲ್ ವಾಚ್ ಮಾಡಿ ನೋಡಿ, ನಿಮಗೆ ಅನಿಸುತ್ತೆ. ಆಮೇಲೆ ನಾನು ಅದನ್ನು ಫ್ರೀಯಾಗಿ ಜಾತ್ರೆ ಇಲ್ದಿರೋ ಟೈಮಲ್ಲಿ ಅದರ ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡಿ ಮತ್ತು ಆ ಗುಹೆ ಇದೆಯಲ್ಲ, ಆ ಗುಹೆ ಮತ್ತು ಆ ದೇವಸ್ಥಾನದ ಬಗ್ಗೆ ತುಂಬ ಸೀಕ್ರೆಟ್ಸ್ ಇದೆ, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಫ್ರೆಂಡ್.
ನಿಮ್ಗೆ ಹೇಳಿದಾಗ ಅದೇನು ಅನಿಸುತ್ತೆ, ಅದು ನೋಡಬೇಕು ಅನಿಸುತ್ತಾ, ಇಲ್ಲಾಂದರೆ ನಿಮಗೆ ಅದು ನೋಡಬಾರ್ದು ಅನಿಸುತ್ತಾ, ನೀವೇ ನೋಡ್ತೀರಾ. ನೀವೇ ನೋಡಿದಾಗ ಅದನ್ನು ನೀವು ಒಂದ್ಸರಿ ವಿಸಿಟ್ ಮಾಡಬೇಕು, ಇದು ನೋಡಬೇಕು, ಅಲ್ಲಿ ಕೂರಬೇಕು ಅನ್ನೋ ಮನೋಭಾವ ನಿಮಗೆ ಹುಟ್ಟುತ್ತೆ. ಆ ಥರ ಇರುತ್ತೆ ಪ್ಲೇಸ್ ಫ್ರೆಂಡ್. ನಾನು ಫ್ರೀಯಾಗಿದ್ದಾಗ, ವೀಕೆಂಡ್ ರಜೆ ಇದ್ದಾಗ ನಮಗೆ ನಾವೆಲ್ಲೂ ಹೋಗಲ್ಲ, ನಮ್ಮ ತಂದೆಯವ್ರಿಗೆ ಹೋದರೆ ಇಲ್ಲಿ ಹೋಗಿ ಫೋಟೋ ತೆಗಿಯೋದು, ನೋಡೋದು, ಅಲ್ಲಿ ಒಂದು 10 ನಿಮಿಷ ವಿರಾಮ ತಗೊಂಡು ಬರೋದು. ಎಷ್ಟು ಚೆನ್ನಾಗಿದೆ. ಇಷ್ಟೆಲ್ಲ ನಾನು ನೋಡ್ತಾ ಆಗಲೇ ನೈಟ್ ಆಯಿತು. ಆ ನೈಟಲ್ಲಿ ಲೈಟ್ ಅರೇಂಜ್ಮೆಂಟು ತುಂಬ ಚೆನ್ನಾಗಿತ್ತು. ಕೆಳಗಡೆಯಿಂದನೇ ಒಂದು ಅರೇಂಜ್ಮೆಂಟದ್ದು ಎಲ್ಲ ಫೋಟೋಗಳು ತೆಗೆದು ಹಂಗೆ ಹೊರಟ್ವಿ. ನಮ್ಮ ಊರು ಒಳಗಡೆ ಬಂದರೆ ದೇವಸ್ಥಾನಗಳು, ಮಾರಮ್ಮ ತಾಯಿ, ಈಶ್ವರ ದೇವಸ್ಥಾನ ಮತ್ತು ದೊಡ್ಡಮ್ಮ ತಾಯಿ ಅಂತ 3 ದೇವಸ್ಥಾನ ಇದೆ. ಅದನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಅಲ್ಲೂ ಪೂಜೆ ಎಲ್ಲ ಮಾಡ್ತಾಯಿದ್ರು ಫ್ರೆಂಡ್. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇಷ್ಟಿತ್ತು ಇವತ್ತಿಂದು. ಈ ಬೆಟ್ಟದ ರಹಸ್ಯನ ನೀವು ಮುಂದೆ ವೀಡಿಯೋವೆಲ್ಲ ವಾಚ್ ಮಾಡಿದ್ರೆ, ನಾವು ಅದನ್ನು ಬಿಡಿಯಾಗಿದ್ದಾಗ ಅದು ಡೇ ಟೈಮಲ್ಲಿ ಹೋಗಿ ಆ ಪ್ಲೇಸು ಮತ್ತು ಆ ದೇವಸ್ಥಾನ ಎಲ್ಲ ತೋರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್ ವಾಚ್ ಮಾಡಿ ಫ್ರೆಂಡ್ಸ್. ಮತ್ತು ಲೈಕು, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್.